Hi friends, complete English grammar. The previous video regular and irregular ಬಗ್ಗೆ ತಿಳ್ಕೊಂಡಿದ್ವಿ. In this video verb rules ಬಗ್ಗೆ ತಿಳ್ಕೊಳ್ಳೋಣ. Verb rules part 1 ಈ ವಿಡಿಯೋದಲ್ಲಿ 10 ರೂಲ್ಸ್ ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. Rule number 1. The third person, he or she or it, singular number requires s or es or is form of the verb. ನೋಡಿ ಥರ್ಡ್ ಪರ್ಸನ್ ಹಿ ಆರ್ ಶಿ ಇಟ್ ನ ಸಬ್ಜೆಕ್ಟ್ ಆಗಿ ಬಳಕೆ ಮಾಡಿದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆ ವರ್ಬ್ ಫಾರ್ಮ್ ಅಲ್ಲಿಗೆ ನಾವು ಎಸ್ ಆರ್ ಇಎಸ್ ಆರ್ ಐಎಸ್ ನ ಆಡ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋಣ. ಹಿ ಸ್ವಿಮ್ಸ್, ಶಿ ಪೇಸ್ ಡ್ಯೂ ಅಮೌಂಟ್, ವ್ಯೂವರ್ಸ್ ಟ್ರೈಸ್ ಟು ಪಾರ್ಟಿಸಿಪೇಟ್ ಕ್ವಿಜಸ್ ಇನ್ ಮೈ ಕ್ರಿಯೇಟಿವ್ course.com, he always catches the ball. ನೋಡಿ 4 ಸೆಂಟೆನ್ಸ್ ಇದೆ, ಇದರಲ್ಲಿ 1 ಸೆಂಟೆನ್ಸ್ ರಾಂಗ್ ಇದೆ. ಯಾವ ಸೆಂಟೆನ್ಸ್ ರಾಂಗ್ ಇದೆ ಟ್ರೈ ಮಾಡಿ ನೋಡಿ. he swims, she pays due amount, viewers tries to participate quizzes in my creative course.com, he always catches the ball. Okay, third statement ಅಲ್ಲಿ ರಾಂಗ್ ಇದೆ. viewers tries to participate quizzes in my creative course.com, ಇಲ್ಲಿ ಸೆಂಟೆನ್ಸ್ ರಾಂಗ್ ಇದೆ. ಯಾಕಂದ್ರೆ viewers ಪ್ಲೂರಲ್ ಇದೆ. if viewers ಪ್ಲೂರಲ್ ಇದ್ರೆ ಅಲ್ಲಿ ಟ್ರೈಸ್ ಬರಂಗಿಲ್ಲ, ಜಸ್ಟ್ ಟ್ರೈ ಬರುತ್ತೆ. ಬಟ್ ಟ್ರೈಸ್ ಎಸ್ ಆಗಂಗಿಲ್ಲ. ಒಂದೆಡೆ ತಿಳ್ಕೊಳ್ಳಿ, ವ್ಯೂವರ್ ಸಿಂಗ್ಯುಲರ್ ಇದ್ರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ರೆ ಟ್ರೈ ಸ್ಪೆಲ್ಲಿಂಗ್ TRYS ಆಗಂಗಿಲ್ಲ, TRIES ಆಗುತ್ತೆ. ಓಕೆ, ರೂಲ್ ನಂಬರ್ 1 ಬಹಳ ಸಿಂಪಲ್ ಇದೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ ಆರ್ ಇಟ್ ಇದ್ದಾಗ ವರ್ಬ್ ಫಾರ್ಮ್ ಎಸ್, ಇಎಸ್ ಆರ್ ಐಎಸ್ ಆಗಿರ್ಬೇಕು. ನೆಕ್ಸ್ಟ್ ರೂಲ್ ನಂಬರ್ 2. So when the subject and verb are separated by a long phrase or a clause, the verb must agree with the actual subject. ನೋಡಿ, ಸಬ್ಜೆಕ್ಟ್ ಮತ್ತೆ ವರ್ಬ್ ಸಪರೇಟ್ ಆಗಿದೆ ಹೇಗೆ, ಲಾಂಗ್ ಫ್ರೇಸ್ ಆರ್ ಕ್ಲಾಸ್ ಮುಖಾಂತರ. ಅಂಡ್ ಆ ಕ್ಲಾಸ್ ಮತ್ತೆ ಆ ಫ್ರೇಸ್ ಒಳಗಡೆ ಮೇನ್ ಸಬ್ಜೆಕ್ಟ್ ಯಾವ್ದಿದೆ, ಆಕ್ಚುಯಲ್ ಸಬ್ಜೆಕ್ಟ್ ಯಾವ್ದಿದೆ, ಬೇಸ್ಡ್ ಆನ್ ದಟ್ ವರ್ಬ್ ಫಾರ್ಮ್ ನ ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಸ್ ನೋಡೋಣ. The chocolates that she gave to the children were delicious. The number of students increased day by day. The dress that I have purchased to Sanvi is very nice. The computer awareness MCQS live class that I used to take is at 9 PM. So ಇಷ್ಟಿದೆ. and ಈ ಸೆಂಟೆನ್ಸ್ ಅಲ್ಲಿ ಯಾವ ಸೆಂಟೆನ್ಸ್ ರಾಂಗ್ ಇದೆ ಟ್ರೈ ಮಾಡಿ, ಯಾವ ಸೆಂಟೆನ್ಸ್ ರಾಂಗ್ ಅನಿಸ್ತಾ ಇದೆ. The first statement, the chocolates that she gave to the children were delicious, ಕರೆಕ್ಟ್ ಇದೆ. ದ ಮೇನ್ ಸಬ್ಜೆಕ್ಟ್ ಅಲ್ಲಿ ಚಾಕ್ಲೇಟ್ಸ್ ಇದೆ, ಚಾಕ್ಲೇಟ್ಸ್ ಪ್ಲೂರಲ್ ಇದೆ, ವರ್ ಯೂಸ್ ಮಾಡಿದ್ದಾರೆ, ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ದ ಡ್ರೆಸ್ ದಟ್ ಐ ಹ್ಯಾವ್ ಪರ್ಚೇಸ್ಡ್ ಟು ಸಾನ್ವಿ ಸಿಂಗುಲರ್ ಇದೆ, ಈಸ್ ಕರೆಕ್ಟ್ ಇದೆ. ದ ಕಂಪ್ಯೂಟರ್ ಅವೇರ್ನೆಸ್ MCQs ದಟ್ ಐ ಯೂಸ್ ಟು, ಅದು MCQs ಲೈವ್ ಕ್ಲಾಸ್ ಏನಿದೆ, ಮೇನ್ ಕ್ಲಾಸ್ ಇಸ್ ವಾಟ್ ಸಿಂಗುಲರ್, ಅದಕ್ಕೆ ಕರೆಕ್ಟ್ ಇದೆ. ಐ ಯೂಸ್ ಟು ಟೇಕ್ ಈಸ್ at 9 PM ಕರೆಕ್ಟ್ ಇದೆ. ಅಂಡ್ ಇಲ್ಲಿ ಎರಡನೇ ಸೆಂಟೆನ್ಸ್ ನೋಡಿ, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಡೇ ಬೈ ಡೇ ಅಂತಿದೆ. ಇದರಲ್ಲಿ ಮೇನ್ ಸಬ್ಜೆಕ್ಟ್ ಸ್ಟೂಡೆಂಟ್ ಅಲ್ಲ, ದ ಮೇನ್ ಸಬ್ಜೆಕ್ಟ್ ನಂಬರ್. ದ ನಂಬರ್ ಸಿಂಗ್ಯುಲರ್ ಇದೆ, ಸಿಂಗ್ಯುಲರ್ ಅಂದಾಗ ಅಲ್ಲಿ ಇನ್ಕ್ರೀಸ್ ಬರಂಗಿಲ್ಲ, ಇನ್ಕ್ರೀಸಸ್ ಬರಬೇಕು. ಅಂದ್ರೆ ಸೆಕೆಂಡ್ ಸೆಂಟೆನ್ಸ್ ಕರೆಕ್ಷನ್ ಆಗ್ಬೇಕಾಗಿದೆ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸಸ್ ಡೇ ಬೈ ಡೇ. ಓಕೆ, ದ ಸಬ್ಜೆಕ್ಟ್ ಅಂಡ್ ವರ್ಬ್ ಆರ್ ಸಪರೇಟೆಡ್ ಬೈ ಲಾಂಗ್ ಫ್ರೇಸ್ ಆರ್ ಕ್ಲಾಸ್. ಅಂಡ್ ಆ ಸಬ್ಜೆಕ್ಟ್ ಅಲ್ಲಿ ಯಾವುದು ಆಕ್ಚುಯಲ್ ಸಬ್ಜೆಕ್ಟ್ ಇದೆ, ಬೇಸ್ಡ್ ಆನ್ ದಟ್ ವರ್ಬ್ ಫಾರ್ಮ್ ನ ಬಳಕೆ ಮಾಡಬೇಕು. ನೆಕ್ಸ್ಟ್ ರೂಲ್ ನಂಬರ್ 3. If there are two subjects in a sentence with different number, then both subjects should have their separate auxiliaries. ನೋಡಿ, ಎರಡು ಸಬ್ಜೆಕ್ಟ್ಸ್ ನ ನೀವು ಜಾಯಿನ್ ಮಾಡ್ತಾ ಇದ್ದೀರಾ ಒಂದ್ ಸೆಂಟೆನ್ಸ್ ಅಲ್ಲಿ, ಎರಡು ಸಬ್ಜೆಕ್ಟ್ ಡಿಫ್ರೆಂಟ್ ಇನ್ ನಂಬರ್ ಇದೆ. ಇಟ್ ಮೇ ಬಿ ಸಿಂಗ್ಯುಲರ್ ಆರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಪ್ಲೂರಲ್, ಈ ರೀತಿ ಇದ್ದಾಗ ಅವಾಗ ನೀವು ಏನ್ ಮಾಡ್ಬೇಕು, ಬೇರೆ ಬೇರೆ ಆಕ್ಸಿಲರಿ ವರ್ಬ್ಸ್ ನ ಬಳಕೆ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋಣ. In the accident 3 were injured, 1 was killed. She is from Mysore, I am from Vijaypur. 3 were arrested, 1 released. And ಇದರಲ್ಲಿ 1 ಸೆಂಟೆನ್ಸ್ ರಾಂಗ್ ಇದೆ. ಯಾವ್ದು ಸೆಂಟೆನ್ಸ್ ರಾಂಗ್ ಇದೆ ಗೆಸ್ ಮಾಡಿ, ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. In the accident 3 were injured, 1 was killed. 3 ಗೆ ವರ್ ಯೂಸ್ ಮಾಡಿದ್ದಾರೆ, 1 ಗೆ ವಾಸ್ ಯೂಸ್ ಮಾಡಿದ್ದಾರೆ, ಸೆಂಟೆನ್ಸ್ ಕರೆಕ್ಟ್ ಇದೆ. She is from Mysore, I am from Vijaypur. ಇಲ್ಲಿ I ಗೆ she ಗೆ ಸಪರೇಟ್ ಆಕ್ಸಿಲರಿ ವರ್ಬ್ ನ ಯೂಸ್ ಮಾಡಿದ್ದಾರೆ, ಸೆಂಟೆನ್ಸ್ ಕರೆಕ್ಟ್ ಇದೆ. ಬಟ್ ಥರ್ಡ್ ಸೆಂಟೆನ್ಸ್ ರಾಂಗ್ ಇದೆ.
3 were arrested, 1 released ಅಂತ ಕೊಟ್ಟಿದ್ದಾರೆ. 1ಗೂ ಕೂಡ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಲೇಬೇಕು. ಅಂಡ್ ಕರೆಕ್ಷನ್ ಏನಾಗಬೇಕಾಗಿದೆ, 3 were arrested, 1 was released. ಓಕೆ, ರೂಲ್ ನಂಬರ್ 3, ಎರಡು ಸಬ್ಜೆಕ್ಟ್ ಸೆಂಟೆನ್ಸ್ ಅಲ್ಲಿ ಜಾಯಿನ್ ಮಾಡಿದಾಗ ಎರಡು ಡಿಫ್ರೆಂಟ್ ನಂಬರ್ ಇದ್ದಾಗ ನಾವು ಎರಡಕ್ಕೂ ಸಪರೇಟ್ ಆಕ್ಸಿಲರಿ ವರ್ಬ್ಸ್ ನ ಬಳಕೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೂಲ್ ನಂಬರ್ 4, when subject is phrase begins with one of, any one of, either of, neither of, none of, the verb that follows is singular. ನೋಡಿ, ಸಬ್ಜೆಕ್ಟ್ ಒಂದೆಳೆ ಒನ್ ಆಫ್, ಎನಿ ಒನ್ ಆಫ್, ಐದರ್ ಆಫ್, ನೈದರ್ ಆಫ್, ನನ್ ಆಫ್ ಮುಖಾಂತರ ಸ್ಟಾರ್ಟ್ ಆಗಿದ್ರೆ ವರ್ಬ್ ಸಿಂಗುಲರ್ ಇರಬೇಕು, ಪ್ಲೂರಲ್ ಇರಬಾರ್ದು. ದಟ್ ಇಸ್ ಅ ಕಂಡೀಷನ್. ರೂಲ್ ನೋಡೋಣ. ಒನ್ ಆಫ್ ಮೈ ಫ್ರೆಂಡ್ಸ್ lives in the USA. One of my t-shirts is missing. Either of two girls can pay for it. Neither of the two brothers has been selected. Either of three girls are singing. ಇದರಲ್ಲಿ ನೀವು ಸೆಂಟೆನ್ಸ್ ನೋಡಬಹುದು, ಯಾವ್ದು ಮಿಸ್ಟೇಕ್ ಇದೆ ಆ ಮಿಸ್ಟೇಕ್ ಇರುವಂತ ಸೆಂಟೆನ್ಸ್ ನ ಐಡೆಂಟಿಫೈ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒನ್ ಆಫ್ ಮೈ ಫ್ರೆಂಡ್ಸ್ lives in the USA. ಒನ್ lives ಕರೆಕ್ಟ್ ಇದೆ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಒನ್ ಆಫ್ ಮೈ ಟಿ ಶರ್ಟ್ಸ್ ಇಸ್ ಮಿಸ್ಸಿಂಗ್, ಸೆಂಟೆನ್ಸ್ ಕರೆಕ್ಟ್ ಇದೆ, ಯಾಕಂದ್ರೆ ಸಿಂಗುಲರ್ ವರ್ಬ್ ಬೇಕಾಗುತ್ತೆ, ಈಸ್ ಇದೆ. ಐದರ್ ಆಫ್ ದಿ ಟೂ ಗರ್ಲ್ಸ್ ಕ್ಯಾನ್ ಪೇ ಇಟ್, ಕ್ಯಾನ್ ಕರೆಕ್ಟ್ ಇದೆ, pay for it. And neither of the two brothers has correct use ಮಾಡಿದ್ದಾರೆ, has been selected. Either of the three girls are ಇದೆ, are wrong ಆಗುತ್ತೆ. Either of the three girls are singing, ಇದು ಸೆಂಟೆನ್ಸ್ ರಾಂಗ್ ಇದೆ. ಇಲ್ಲಿ ಆರ್ ಬರಂಗಿಲ್ಲ, ಈಸ್ ಬರಬೇಕು. ಅಂಡ್ ಇವನ್ ಐದರು ಬರಂಗಿಲ್ಲ, ಯಾಕಂದ್ರೆ 3 ಗರ್ಲ್ಸ್ ಇದ್ದಾರೆ, ಇಬ್ರು ಗರ್ಲ್ಸ್ ಇದ್ರೆ ಐದರ್ ಅನ್ಬೋದಾಗಿತ್ತು. ಐದರ್ ಆಫ್ ಟೂ ಗರ್ಲ್ಸ್ ಈಸ್ ಸಿಂಗಿಂಗ್ ಅಂತ ಇಲ್ಲಿ 3 ಗರ್ಲ್ಸ್ ಇದೆ, ಅವಾಗ ನಾವು ಬೆಟರ್ ಎನಿ ಒನ್ ಆಫ್ ಯೂಸ್ ಮಾಡೋದು ಬೆಟರ್. Any one of 3 girls is singing. So rule number 4, fifth statement wrong ಇದೆ. ಏನಪ್ಪಾ ಅಂದ್ರೆ ರಾಂಗು, ಒನ್ ಆಫ್, ಎನಿ ಒನ್ ಆಫ್, ಐದರ್ ಆಫ್, ನೈದರ್ ಆಫ್, ನನ್ ಆಫ್ ಬಳಕೆ ಮಾಡಿದಾಗ ವರ್ಬ್ ಫಾರ್ಮ್ ಸಿಂಗುಲರ್ ಇರುತ್ತೆ, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ರೂಲ್ ನಂಬರ್ 5, when two nouns in a sentence refer to the same person or a thing, the verb that follows singular. When two nouns are synonymous and when two nouns are though not synonymous express same idea, they are followed by a singular verb. ನೋಡಿ, ಎರಡು ನೌನ್ ಗಳನ್ನ ನೀವು ಕಂಬೈನ್ ಮಾಡಿದೀರಾ, ಆ ಎರಡು ನೌನ್ ಗಳು ಒಬ್ಬರಿಗೆ ರಿಪ್ರೆಸೆಂಟ್ ಮಾಡ್ತಾ ಇದ್ರೆ ಅವಾಗ ನಾವು ವರ್ಬ್ ಸಿಂಗುಲರ್ ಯೂಸ್ ಮಾಡ್ಬೇಕಾಗುತ್ತೆ. ಆ ಎರಡು ನಾಮಪದಗಳು ಸಿನೋನಿಮ್ ಇರ್ಬೋದು, ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದಗಳು ಇರ್ಬೋದು, ಅವಾಗೂ ಸಿಂಗುಲರ್ ಯೂಸ್ ಮಾಡ್ತೀವಿ. ಸಿನೋನಿಮ್ ಇಲ್ಲ ಅಂದ್ರೂ ಕೂಡ ಎರಡಕ್ಕೂ ಒಂದೇ ಉದ್ದೇಶ, ಎರಡು ಸರಿ ಒಂದೇ ಐಡಿಯಾನ ರಿಪ್ರೆಸೆಂಟ್ ಮಾಡ್ತಾ ಇದ್ರೆ ಅವಾಗೂ ಸಿಂಗುಲರ್ ವರ್ಬ್ ನ ಬಳಕೆ ಮಾಡ್ಬೇಕು. ಎಕ್ಸಾಂಪಲ್ಸ್ ನೋಡೋಣ. The dramatist and the politician is presiding over the function. ಈಗ ಇಲ್ಲಿ ಡ್ರಾಮಟಿಸ್ಟ್ ಅಂಡ್ ಪೊಲಿಟಿಷಿಯನ್ ಏನಿದ್ದಾರೆ, ಇಬ್ರು ಒಬ್ಬರೇ ಇದ್ದಾರೆ, ಒಬ್ಬರಿಗೆ ರಿಪ್ರೆಸೆಂಟ್ ಮಾಡ್ತಾ ಇದ್ರೆ ಈಸ್ ಯೂಸ್ ಮಾಡಬಹುದು. ಮಿಸ್ಟರ್ ನಾಗರಾಜ್, ಮೈ ಫ್ರೆಂಡ್ ಅಂಡ್ ಪ್ರೊಫೆಸರ್ ಆರ್ ನೋನ್ ಫಾರ್ ಹಿಸ್ ಗುಡ್ ಬಿಹೇವಿಯರ್. ದ ಸೆಕ್ರೆಟರಿ ಅಂಡ್ ಪ್ರಿನ್ಸಿಪಾಲ್ ಈಸ್ ಕಮಿಂಗ್. ಸೊ ಇದರಲ್ಲಿ ದ ಸೆಕ್ರೆಟರಿ ಅಂಡ್ ಪ್ರಿನ್ಸಿಪಾಲ್ ಇಸ್ ಕಮಿಂಗ್, ಇಬ್ರು ಒಬ್ಬರಿಗೆ ರಿಪ್ರೆಸೆಂಟ್ ಮಾಡ್ತಾ ಇದ್ರೆ, ಇಬ್ರು ಒಬ್ಬರೇ ಇದ್ರೆ ಈಸ್ ಕಮಿಂಗ್ ಅಂತ ಯೂಸ್ ಮಾಡಬಹುದು. ಸಿಚುವೇಶನ್ ಐಡಿಯಾ ರಿಪ್ರೆಸೆಂಟ್ ಮಾಡ್ತಾ ಇದ್ರೆ ಎಸ್ ಈಸ್ ಯೂಸ್ ಮಾಡಬೇಕು, ಕರೆಕ್ಟ್ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಮಿಸ್ಟರ್ ನಾಗರಾಜ್ ಅವ್ರು ಏನಿದ್ದಾರೆ, ನನ್ನ ಫ್ರೆಂಡ್ ಇದ್ದಾರೆ ಪ್ಲಸ್ ಅವ್ರ ಪ್ರೊಫೆಸರ್ ಇದ್ದಾರೆ, ಒಬ್ಬರ ಬಗ್ಗೆ ಮಾತಾಡ್ತಾ ಇದೀವಿ ನಾವು, ಅವಾಗ ಆರ್ ನೌನ್ ಅಂತ ಅನ್ಬಾರ್ದು, ಈಸ್ ನೌನ್ ಅನ್ಬೇಕು. ಇಲ್ಲಿ ಸೆಂಟೆನ್ಸ್ ರಾಂಗ್ ಇದೆ. ಮಿಸ್ಟರ್ ನಾಗರಾಜ್ ಮೈ ಫ್ರೆಂಡ್ ಅಂಡ್ ಪ್ರೊಫೆಸರ್ ಈಸ್ ನೋನ್ ಫಾರ್ ಹಿಸ್ ಗುಡ್ ಬಿಹೇವಿಯರ್, ಈ ತರ ಸೆಂಟೆನ್ಸ್ ಕರೆಕ್ಷನ್ ಆಗ್ಬೇಕಾಗುತ್ತೆ. ಇನ್ನು ಸ್ವಲ್ಪ ಎಕ್ಸಾಂಪಲ್ಸ್ ಇದೆ, ಚೆಕ್ ಮಾಡೋಣ. ಲಾ ಅಂಡ್ ಆರ್ಡರ್ ಈಸ್ deteriorating in the city. Their power and influence is immense. Bread and butter is usually his first meal of the day. The aim and ambition of this institute are to provide good service. So ಇಲ್ಲಿ ಲಾ ಅಂಡ್ ಆರ್ಡರ್ ಎರಡಕ್ಕೂ ಒಂದೇ ಮ್ಯಾಚ್ ಆಗ್ತಾ ಇದೆ, ಈಸ್ ಯೂಸ್ ಮಾಡಿದ್ದಾರೆ, ಕರೆಕ್ಟ್ ಇದೆ. ದ ಪವರ್ ಅಂಡ್ ಇನ್ಫ್ಲೂಯೆನ್ಸ್ ಈಸ್ ಕರೆಕ್ಟ್ ಇದೆ. ಬಟರ್ ಅಂಡ್ ಬಟರ್ ಎರಡು ಸರಿ ಒಂದೇ ಡಿಶ್ ಆಗ್ತಾ ಇದೆ, ಇಲ್ಲಿ ಒಂದೇ ಡಿಶ್ ಆದ್ರೆ ಈಸ್ ಯೂಸ್ ಮಾಡ್ಬೇಕು. ಈಗ ಬ್ರೆಡ್ ಸಪರೇಟ್ ಇದೆ, ಬಟರ್ ಸಪರೇಟ್ ನ ಸೇಲ್ ಮಾಡ್ತಾ ಇದ್ರೆ ಅವಾಗ ಆರ್ ಯೂಸ್ ಮಾಡ್ಬೇಕು. ಎರಡು ಸರಿ ಒಂದೇ ಒಂದು ಡಿಶ್ ಆಗಿದೆ, ಅದಕ್ಕೆ ನಾವು ಈಗ ಇಡ್ಲಿ ಸಾಂಬಾರ್, ಇಟ್ ಈಸ್ ಒನ್ ಡಿಶ್, ಅವಾಗ ಈಸ್ ನೇ ಬಳಕೆ ಮಾಡ್ಬೇಕು, ಕರೆಕ್ಟ್ ಇದೆ. ಇಲ್ಲಿ ದ ಏಮ್ ಅಂಡ್ ಅಂಬಿಷಿಯನ್ ಎರಡು ಸೇಮ್ ಇದೆ, ಸಿನೋನಿಮ್ಸ್ ಇದೆ. ಆಫ್ ದಿಸ್ ಇನ್ಸ್ಟಿಟ್ಯೂಟ್ ಆರ್ ಬರಂಗಿಲ್ಲ, ಸೆಂಟೆನ್ಸ್ ರಾಂಗ್ ಆಗುತ್ತೆ, ಇಲ್ಲಿ ಕರೆಕ್ಷನ್ ಮಾಡಬೇಕು. ದ ಏಮ್ ಅಂಡ್ ಅಂಬಿಷಿಯನ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ ಈಸ್ ಟು ಪ್ರೊವೈಡ್ ಗುಡ್ ಸರ್ವಿಸ್. ಅಂದ್ರೆ ಲಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಆರ್ ಬಳಕೆ ಮಾಡಬಾರ್ದು, ಈಸ್ ಬಳಕೆ ಮಾಡಬೇಕು. ರೂಲ್ ನಂಬರ್ 6,
Nouns such as shoes, trousers, scissors, binoculars, spectacles, etc. followed by plural verb. ಇಲ್ಲಿ ಯಾವಾಗಲೂ plural verb ಬಳಕೆ ಮಾಡಬೇಕು. But if the sentence begins with a phrase, a pair of singular verb ನ ಫಾಲೋ ಮಾಡಬೇಕು. ನೋಡಿ ಈ ಶೂಸ್ ಟ್ರೌಸರ್ಸ್ ಯಾವಾಗಲೂ ಪ್ಲೂರಲ್ ತರ ಟ್ರೀಟ್ ಆಗುತ್ತೆ, ಪ್ಲೂರಲ್ ವರ್ಬ್ ಬಳಕೆ ಮಾಡಬೇಕಾಗುತ್ತೆ. ಇದಕ್ಕಿಂತ ಮುಂಚೆ a pair of ನ ಬಳಕೆ ಮಾಡಿದ್ರೆ ಸಿಂಗುಲರ್ ವರ್ಬ್ ನ ಬಳಕೆ ಮಾಡಬಹುದು. ಎಕ್ಸಾಂಪಲ್ಸ್ ನೋಡೋಣ. My shoes are hurting my feet. A pair of leather shoes is quite costly. A pair of spectacles in lens cut are costly. Jeans are typically made from denim or dungaree cloth. ಇದರಲ್ಲಿ one statement wrong ಇದೆ. And ನೋಡಿ my shoes shoes ಅಂತಿದೆ, plural verb ಬಳಕೆ ಮಾಡಬೇಕು, sentence correct ಇದೆ. Are hurting. Pair of spectacles, so pair of leather shoes, ಇಲ್ಲಿ a pair ಅಂತ ಬಂದ್ರೆ singular verb ಯೂಸ್ ಮಾಡಬೇಕು. ಈಸ್ ಇದೆ, ಕರೆಕ್ಟ್ ಇದೆ ಸ್ಟೇಟ್ಮೆಂಟ್, ನೋ ಇಶ್ಯೂ. A pair of spectacles in lens cut are costly, ಇಲ್ಲಿ ಆರ್ ಬರಂಗಿಲ್ಲ ಯಾಕಂದ್ರೆ a pair ಯೂಸ್ ಮಾಡಿದ್ದಾರೆ. a pair ಯೂಸ್ ಮಾಡಿದ್ರೆ ಬರೀ ಈಸ್ ಯೂಸ್ ಮಾಡಬೇಕಾಗುತ್ತೆ. A pair of spectacles in lens cut is costly and jeans are ಆರ್ ಬರಂಗಿಲ್ಲ, ಇಲ್ಲಿ ಜೀನ್ಸ್ ಕರೆಕ್ಟ್ ಇದೆ, ಸಾರಿ ಜೀನ್ಸ್ ಕರೆಕ್ಟ್ ಇದೆ. ಜೀನ್ಸ್ ಶೂಸ್ ಈ ತರ ಏನೇ ಬಂದ್ರೆ ಅಲ್ಲಿ ಪ್ಲೂರಲ್ ವರ್ಬ್ ಯೂಸ್ ಮಾಡಬೇಕು. ಜೀನ್ಸ್ ಆರ್ ಟೈಪಿಕಲಿ ಮೇಡ್ ಫ್ರಮ್ ಡೆನಿಮ್ ಆರ್ ಡಂಗ್ರಿ ಕ್ಲಾತ್. ಓಕೆ, ರೂಲ್ ನಂಬರ್ 6 ಆಪ್ಷನ್ ಸಿ ಅಲ್ಲಿ ಎರರ್ ಇದೆ, ಥರ್ಡ್ ಸ್ಟೇಟ್ಮೆಂಟ್ ಅಲ್ಲಿ ಎರರ್ ಇದೆ. ರೂಲ್ ನಂಬರ್ 7 uncountable nouns such as furniture, equipment, stationery, poetry, then machinery, information are always followed by singular verb. ಇವೆಲ್ಲ ನೋಡಿ uncountable nouns ಯಾವುದೇ ಇರಲಿ ಯಾವಾಗಲೂ singular verb ನೇ ಬಳಕೆ ಮಾಡಬೇಕು. If the collective noun is used in the sentence and it is spoken of a single and united entity, singular verb as follow, singular verb follow ಮಾಡಬೇಕಾಗುತ್ತೆ. But if individual members are being referred to or group is divided, in the case plural verb. ನೋಡಿ ಕಲೆಕ್ಟಿವ್ ನೌನ್ ಎಲ್ಲಾರು ಯುನೈಟ್ ಮಾಡಿ ಒಂದು ರಿಸಲ್ಟ್ ಬಂದಾಗ ಸಿಂಗುಲರ್ ವರ್ಬ್ ನ ಬಳಕೆ ಮಾಡಬೇಕು. ಆ ಕಲೆಕ್ಟಿವ್ ನೌನ್ ಅದು ಟೀಮ್ದು ಒಪಿನಿಯನ್ ಡಿಫರೆಂಟ್ ಇದ್ದಾಗ, ಡಿವೈಡ್ ಆದಾಗ ಪ್ಲೂರಲ್ ವರ್ಬ್ ನ ಬಳಕೆ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋಣ. ದ ಸ್ಟೇಷನರಿ ದಟ್ ವಿ ಯೂಸ್ ಇನ್ ದಿ ಆಫೀಸ್ ಈಸ್ ಆಫ್ ಹೈ ಕ್ವಾಲಿಟಿ. ಸ್ಟೇಷನರಿ ಈಸ್ ದೇರ್ ಆರ್ಮಿ ಈಸ್ ವೆರಿ ಡಿಸಿಪ್ಲಿನ್ಡ್. ಇಂಡಿಯನ್ ಕ್ರಿಕೆಟ್ ಟೀಮ್ ಆರ್ ಪ್ಲೇಯಿಂಗ್ ವೆಲ್. ಎಸ್, ಇದ್ರಲ್ಲಿ ನೋಡಿ ಸ್ಟೇಷನರಿ ಇದೆ, ಈಸ್ ಯೂಸ್ ಮಾಡಿದ್ದಾರೆ, ಕರೆಕ್ಟ್. ನ್ಯೂಸ್ ಈಸ್ ಬ್ರಾಡ್ಕಾಸ್ಟ್ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ, ಕರೆಕ್ಟ್ ಇದೆ. ಆಮೇಲೆ ದೇರ್ ಆರ್ಮಿ ಈಸ್ ವೆರಿ ಡಿಸಿಪ್ಲಿನ್, ಕರೆಕ್ಟ್ ಇದೆ. ಯಾವುದೇ ಕಲೆಕ್ಟಿವ್ ನೌನು ನಾವು ಸಿಂಗುಲರ್ ವರ್ಬ್ ನ ಟ್ರೀಟ್ ಮಾಡ್ಬೇಕಾಗುತ್ತೆ. ಅಂಡ್ ಇಂಡಿಯನ್ ಕ್ರಿಕೆಟ್ ಟೀಮ್ ಆರ್ ಬರಂಗಿಲ್ಲ, ಈಸ್ ಬರುತ್ತೆ. ಇಂಡಿಯನ್ ಕ್ರಿಕೆಟ್ ಟೀಮ್ ಈಸ್ ಪ್ಲೇಯಿಂಗ್ ವೆಲ್. ಟೀಮ್ ಅತ್ ಬಂದಾಗ ಆರ್ ಯೂಸ್ ಮಾಡಬಾರ್ದು, ಸಿಂಗುಲರ್ ವರ್ಬ್ ಈಸ್ ಯೂಸ್ ಮಾಡಬೇಕು. ಅದೇ ನೀವು ಪ್ಲೇಯರ್ಸ್ ಅಂತ ತಗೊಂಡಾಗ ಆರ್ ಯೂಸ್ ಮಾಡಬಹುದು. ಇಂಡಿಯನ್ ಕ್ರಿಕೆಟ್ ಟೀಮ್ ಪ್ಲೇಯರ್ಸ್ ಆರ್ ಪ್ಲೇಯಿಂಗ್ ವೆಲ್, but Indian cricket team is playing well. Rule number 8. When two nouns are connected by phrase like accompanied by, in addition to, as well as, along with, ಈ ಶಬ್ದಗಳನ್ನ ಯೂಸ್ ಮಾಡಿಬಿಟ್ಟು ಎರಡು ನೌನ್ಸ್ ನ ಕನೆಕ್ಟ್ ಮಾಡಿದ್ರೆ the verb agrees with first noun. ಅದರಲ್ಲಿ ಫಸ್ಟ್ ನೌನ್ ಯಾವ್ದಿರುತ್ತೆ ಅದ್ರ ಪ್ರಕಾರನೇ ವರ್ಬ್ ಬಳಕೆ ಮಾಡಬೇಕಾಗುತ್ತೆ. Either or neither nor, the verb na that follows must agree with the noun that nearest to it. ನೋಡಿ either or neither or ಯೂಸ್ ಮಾಡಿ ನೀವು ಎರಡು ನಾಮಪದಗಳನ್ನ ಕನೆಕ್ಟ್ ಮಾಡಿದ್ರೆ ಸೆಕೆಂಡ್ ನೌನ್ ಅಂದ್ರೆ ನಿಯರೆಸ್ಟ್ ನೌನ್ ಟು ದಿ ವರ್ಬ್ ಅದರ ಪ್ರಕಾರನೇ ವರ್ಬ್ ನ ಬಳಕೆ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋಣ. The students as well as teacher are unaware of the new marking scheme. Silver as well as gold is precious metal. Neither the principal nor the monitors is responsible for this. Neither he or nor his dad is good at driving. ಇದರಲ್ಲಿ ಒಂದು ಸೆಂಟೆನ್ಸ್ ರಾಂಗ್ ಇದೆ, ಅದು ಯಾವ ಸೆಂಟೆನ್ಸ್ ಚೆಕ್ ಮಾಡಿ ಗೆಸ್ ಮಾಡಿ. ನೋಡಿ ಇದರಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಇದೆ, ಬಟ್ ರಿಮೈನಿಂಗ್ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದಿ ಟೀಚರ್ ಆರ್, ಇದರಲ್ಲಿ ಆಸ್ ವೆಲ್ ಆಸ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಸಬ್ಜೆಕ್ಟ್ ಏನಿದೆ, ಫಸ್ಟ್ ನೌನ್ ಏನಿದೆ, ಸ್ಟೂಡೆಂಟ್ಸ್ ಇದೆ. ಸ್ಟೂಡೆಂಟ್ಸ್ ಪ್ರಕಾರ ಆರ್ ಯೂಸ್ ಮಾಡಬೇಕು, ಕರೆಕ್ಟ್ ಇದೆ. ದ ಸ್ಟೂಡೆಂಟ್ಸ್ ಆರ್ ಅನ್ಅವೇರ್ ಆಫ್ ದಿ ನ್ಯೂ ಮಾರ್ಕಿಂಗ್ ಸ್ಕೀಮ್ ಆಸ್ ವೆಲ್ ಆಸ್ ಟೀಚರ್, ಕರೆಕ್ಟ್ ಇದೆ. ಸಿಲ್ವರ್ ಆಸ್ ವೆಲ್ ಆಸ್ ಗೋಲ್ಡ್ ಈಸ್ ಅ ಪ್ರೀಸಿಯಸ್ ಮೆಟಲ್, ಇಲ್ಲಿನೂ ಸಿಂಗುಲರ್ ಇದೆ, ಬಟ್ ಇಲ್ಲಿ ಸಿಲ್ವರ್ ಪ್ರಕಾರ ಏನ್ ಯೂಸ್ ಮಾಡಬೇಕು, ಈಸ್ ಯೂಸ್ ಮಾಡಬೇಕು, ಈಸ್ ಯೂಸ್ ಮಾಡಿದ್ದಾರೆ, ಕರೆಕ್ಟ್ ಇದೆ. ನೈದರ್ ಹಿ ಆರ್ ನಾರ್ ಇಸ್ ಡ್ಯಾಡ್ ಈಸ್ ಮಿಸ್ಸಿಂಗ್, ಇಲ್ಲಿ ಹಿ ಇದೆ, his dad ಅದು ಕೂಡ ಸಿಂಗುಲರ್ ಇದೆ, he is ಕರೆಕ್ಟ್ ಯೂಸ್ ಮಾಡಿದ್ದಾರೆ. Neither the principal nor the monitors is responsible for this, ಇಲ್ಲಿ ಸಿಂಗುಲರ್ ಇದೆ ಪ್ರಿನ್ಸಿಪಾಲ್, ಬಟ್ ಮಾನಿಟರ್ಸ್ ಪ್ಲೂರಲ್ ಇದೆ.
ಮಾನಿಟರ್ಸ್ ಪ್ರಕಾರ ವರ್ಬ್ ಯೂಸ್ ಮಾಡ್ಬೇಕು. ಯಾಕಂದ್ರೆ ಐದರ್ ಆರ್ ನೈದರ್ ನಾರ್ಗೆ ಸೆಕೆಂಡ್ ಸಬ್ಜೆಕ್ಟ್ ಆರ್ ನಿಯರೆಸ್ಟ್ ಟು ದಿ ವರ್ಬ್ ಯಾವ್ದಿದೆ ಅದ್ರ ಪ್ರಕಾರ ನಾವು ವರ್ಬ್ ಬಳಕೆ ಮಾಡ್ಬೇಕು. ಮಾನಿಟರ್ಸ್ ಪ್ಲೂರಲ್ ಇದೆ, ಅದಕ್ಕಲ್ಲಿ ಈಸ್ ಬರಂಗಿಲ್ಲ, ಆರ್ ಬರುತ್ತೆ. ನೈದರ್ ದಿ ಪ್ರಿನ್ಸಿಪಲ್ ನಾಟ್ ದಿ ಮಾನಿಟರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ರೂಲ್ ನಂಬರ್ 9. An indefinite pronoun is always followed by singular verb. ನಿಮ್ಗೆ ಗೊತ್ತು indefinite pronoun ಯಾವಾಗಲೂ singular verb ನೇ ಬಳಕೆ ಮಾಡುತ್ತೆ. Everybody loves her. Someone is banging the door. No one is waiting. Something are missing. Okay, ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ರಾಂಗ್ ಇದೆ ಗೆಸ್ ಮಾಡಿ. ಎಸ್, ವೆರಿ ಗುಡ್. ಲಾಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ಎವ್ರಿಬಡಿ ಲವ್ಸ್ ಹರ್ ಕರೆಕ್ಟ್ ಇದೆ. someone is banging the door ಕರೆಕ್ಟ್ ಇದೆ. no one is missing singular ಕರೆಕ್ಟ್ ಇದೆ. something are missing ಇಲ್ಲಿ ರಾಂಗ್ ಆಗುತ್ತೆ. something are ಬರಂಗಿಲ್ಲ, is ಬರುತ್ತೆ. something is missing. ರೂಲ್ ನಂಬರ್ 9, indefinite pronoun ಗೆ singular verb ಅನ್ನು ಬಳಕೆ ಮಾಡಬೇಕು. ರೂಲ್ ನಂಬರ್ 10. the verb that follows relative pronoun takes its number from the noun that precedes relative pronoun. ನೋಡಿ, the verb that follows relative pronoun ಏನ್ relative pronoun ಫಾಲೋ ಮಾಡುತ್ತೆ, ಟೇಕ್ ಇಟ್ಸ್ ನಂಬರ್, ಆ ನಂಬರ್ ನ ನೌನ್ ಪ್ರಕಾರನೇ ಆ ನಂಬರ್ ನ ಫಾಲೋ ಮಾಡ್ಬಿಟ್ಟು ರಿಲೇಟಿವ್ ಪ್ರೊನೌನ್ ನ ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಬೆಸ್ಟ್ ಡಿಸಿಷನ್ ದಟ್ ಹ್ಯಾಸ್ ಬಿನ್ ಮೇಡ್ ಬೈ ದಿ ಕೌನ್ಸಿಲ್. ಇಲ್ಲಿ ಬೆಸ್ಟ್ ಡಿಸಿಷನ್ ಗೆ ಏನ್ ಯೂಸ್ ಮಾಡಬೇಕು ಅದೇ ವರ್ಬ್ ನ ಬಳಕೆ ಮಾಡಿದ್ದಾರೆ, ಕರೆಕ್ಟ್ ಇದೆ. ದಿಸ್ ಇಸ್ ಅ ಪರ್ಸನ್ ಹೂ ಡ್ರೈವ್ಸ್ ದಿಸ್ ಕಾರ್. ಇಟ್ ಈಸ್ ವಿ ಹೂ ಈಸ್ ಪರ್ಚೇಸಿಂಗ್ ದಿಸ್ ಕಾರ್. ಇಟ್ ಈಸ್ ಹಿ ಹೂ ಕಂಪ್ಲೀಟೆಡ್ ದಿಸ್ ಪ್ರಾಜೆಕ್ಟ್. ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ರಾಂಗ್ ಇದೆ, ಐಡೆಂಟಿಫೈ ಮಾಡಿ ಗೆಸ್ ಮಾಡಿ. ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ದಿಸ್ ಇಸ್ ದಿ ಬೆಸ್ಟ್ ಡಿಸಿಷನ್ ದಟ್ ಹ್ಯಾಸ್ ಬಿನ್ ಮೇಡ್ ಬೈ ದಿ ಕೌನ್ಸಿಲ್. ಬೆಸ್ಟ್ ಡಿಸಿಷನ್ ಹ್ಯಾಸ್ ಬಿನ್ ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಪರ್ಸನ್ ಸಿಂಗ್ಯುಲರ್ ಇದ್ದಾರೆ. ಡ್ರೈವ್ಸ್ ದಿಸ್ ಕಾರ್ ಕರೆಕ್ಟ್ ಇದೆ. ಇಟ್ ಈಸ್ ವಿ ಅನ್ನೋದು ಪ್ಲೂರಲ್ ಇದೆ, ಈಸ್ ಬರಂಗಿಲ್ಲ, ಅಲ್ಲಿ ಆರ್ ಬರಬೇಕು. ಸೆಂಟೆನ್ಸ್ ಕರೆಕ್ಟ್ ಮಾಡ್ತೀನಿ ನೋಡಿ. ಇಟ್ ಈಸ್ ವಿ ಹೂ ಆರ್ ಪರ್ಚೇಸಿಂಗ್ ದಿಸ್ ಕಾರ್. ಇಟ್ ಈಸ್ ಹಿ ಹೂ ಕಂಪ್ಲೀಟೆಡ್ ದಿ ಪ್ರಾಜೆಕ್ಟ್. ಸೆಂಟೆನ್ಸ್ ಕರೆಕ್ಟ್ ಇದೆ, ನೋ ಇಶ್ಯೂ. So now this completes 10 different rules of verbs or subject verb agreement ಗೆ ಸಂಬಂಧಪಟ್ಟಂತ ರೂಲ್ಸ್ ನ ಕಂಪ್ಲೀಟ್ ಮಾಡಿದೀನಿ. and ಯಾರೆಲ್ಲ ವಿಡಿಯೋ ನೋಡಿದ್ರೆ ಡೋಂಟ್ ಮಿಸ್, ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.